ನಿಮ್ಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಅವರು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ. ಅವರನ್ನು ನಿಷೇಧ ಮಾಡಿ ಅಂಥೇಳಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅವರನ್ನು ನಿಷೇಧ ಮಾಡೋಕ್ಕೆ ಆಗಿಲ್ಲ. ಶಿವಸೇನೆಯವರ ಬಗ್ಗೆ ತೀವ್ರವಾದಿಯವರು ಗಮನ ಕೊಡಲಿಲ್ಲ. ಬೆಳಗಾವಿ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿ ಓಟ್ಗೋಸ್ಕರ ಅವ್ರ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿದ್ದಾರೆ. ಎಲ್ಲರೂ ಯಾವ ಪಾರ್ಟಿಯವರಂತ ಎಲ್ಲರೂ, ಕನ್ನಡ ಪರ ಸಂಘಟನೆಗಳು ಮಾತ್ರ ಭಾಳ ಅದ್ಭುತವಾಗಿ ಇದ್ದಾರೆ. ನಾವೀಗ ತಾನೇ ನಮ್ಮ ಇಡೀ ಸಮಗ್ರ ಬೇಡಿಕೆಗಳನ್ನು ಒತ್ತಾಯ ಮಾಡಿ ನಾವು ವಿನೂತನವಾದಂಥ ಮತ್ತೊಂದು ಚಳುವಳಿ 26 ಏಪ್ರಿಲ್ 26ನೇ ತಾರೀಕು ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ತೆಂಗಿನಕಾಯಿ ಅದು ಈಡ್ಗಾಯಿ ಹೊಡೀರಿ ಅಂತ ಅವತ್ತು ಯಾರು ಬೇಕಾದರೂ ಈಡ್ಗಾಯಿ ಅಂತ ದೇವಸ್ಥಾನ ಮುಂದಾರು ಹೊಡೀರಿ, ಮನೆಯ ಹತ್ರ ಹೊಡೀಲಿ, ಬೀಡಿ ಹತ್ರ ಹೊಡೀರಿ, ಹೋಟ್ಲ ಹತ್ರ, ಏನು ಯಾರಿಗೂ ತೊಂದರೆ ಇಲ್ಲ. ಕರ್ನಾಟಕ ಬಂದಾದಾಗ ಮಾತ್ರ ಭಾಳ ಹೇಳ್ತಿದ್ರು, ಇಲ್ಲ ಹೋಟ್ಲು ಮುಚ್ಚೋಕ್ಕಾಗಲ್ಲ, ನಮ್ಮದು ನೈತಿಕ ಬೆಂಬಲ, ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ ಏನೇನೋ ಹೇಳ್ತಾಯಿದ್ರು. ಇವತ್ತು ಇದಕ್ಕೇನು ಹೇಳೋಂಗಿಲ್ಲ. 26ನೇ ತಾರೀಕು ಕನಿಷ್ಠ 2 ಕೋಟಿ ಈಡ್ಗಾಯಿ ಹೊಡೆಯುವ ಚಳುವಳಿ ಇಡೀ ರಾಜ್ಯಾದ್ಯಂತ, ಅಖಂಡ ಕರ್ನಾಟಕಾದ್ಯಂತ ಮಾಡಬೇಕು ಅಂತ ಮಾಡಿದ್ದೀವಿ. ಮಹದಾಯಿ, ಕಳಸಾ ಬಂಡೂರಿ ಅದ್ಭುತವಾಗಿ ನಮ್ಮ ಮಂಗಳೂರು ಮತ್ತು ಉಡುಪಿ ಇದು ಪ್ರವಾಸಿ ಅದ್ಭುತವಾದಂಥ ಪ್ರವಾಸಿ ಕೇಂದ್ರ ಆಗಬೇಕು. ಮತ್ತು ಇಲ್ಲಿ ಕನಿಷ್ಠ ವರ್ಷಕ್ಕೊಂದು ಇಲ್ಲಿ ನಾನು ಬೆಳಗ್ಗೆ ಇವತ್ತು ವರ್ಷಕ್ಕೊಂದು ಸಚಿವ ಸಂಪುಟದ ಸಭೆ ಎರಡೂ ಸೇರಿದಂಗೆ ಕಾರವಾರ, ಉಡುಪಿ, ಮಂಗಳೂರು ಸೇರಿದಂಗೆ ಇಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಎಲ್ಲ ಸೇರಿ ಇಲ್ಲಿ ಸಭೆ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಶಕ್ತಿ ಬರುತ್ತೆ, ಅದಷ್ಟು ಅನುಕೂಲ ಆಗುತ್ತೆ. ಇದು ಈ ರಾಜ್ಯಕ್ಕೆ ಬಹಳ ಕನ್ನಡಿಗರಿಗೆ ಉದ್ಯೋಗ ಅದಂತೂ ಇಲ್ಲವೇ ಇಲ್ಲ. ಇವತ್ತು ನಿಮ್ಗೆ ಹೇಳೋದಾದರೆ 26 ಸಮಗ್ರ ಕನ್ನಡಿಗರ ಬೇಡಿಕೆಗಳು, ಮಹದಾಯಿ, ಕಳಸಾ ಬಂಡೂರಿ, ಸರಿ ಈ ಕಡೆ ಮೇಕೆದಾಟ್, ಕನ್ನಡಿಗರಿಗೆ ಉದ್ಯೋಗ ಮತ್ತು ಗ್ರೇಟರ್ ಬೆಂಗಳೂರನ್ನು 4-5 ಭಾಗ ಮಾಡೋಕ್ಕೆ ಹೋಗಬೇಡಿ, ಒಂದೇ ಭಾಗ ಇಡಬೇಕು ಅಂತೇಳಿ ಈ ಥರ ಸಮಗ್ರ ಬೇಡಿಕೆಲಿಟ್ಟು 26 ಇಡೀ ರಾಜ್ಯಾದ್ಯಂತ ಈಡ್ಗಾಯಿ ಹೊಡೆಯುವ ಚಳವಳಿ